ನಮಸ್ಕಾರ ಎಲ್ಲರಿಗೂ ಜ್ಞಾನಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಆದರ ಸ್ವಾಗತ. ಇವತ್ತು ನಾವು ಒಂದು ಮಾಯಾ ಚೌಕದ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ಮಾಯಾ ಚೌಕವನ್ನು ಯಾವ ರೀತಿಯಾಗಿ ಬಿಡಿಸಬೇಕು, ಅದಕ್ಕೆ ತಕ್ಕಂತೆ 4 ಉತ್ತರಗಳನ್ನು ಆಪ್ಷನ್ ರೂಪದಲ್ಲಿ ಕೊಟ್ಟಿರ್ತಾರೆ. ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನೋದನ್ನು ನೋಡೋಣ. ಅಂದರೆ ಇಲ್ಲಿ ಮಾಯಾ ಚೌಕದಲ್ಲಿ ಒಂದು ಸ್ಥಳವನ್ನು ಬಿಟ್ಟ ಸ್ಥಳವಾಗಿ ಕೊಟ್ಟಿದ್ದಾರೆ. ಆ ಬಿಟ್ಟ ಸ್ಥಳದಲ್ಲಿ ಈ 4 ಆಪ್ಷನ್ ಒಳಗೆ ಯಾವ್ದು ಬರ್ತೈತೆ ಉತ್ತರವನ್ನು ನಾವು ತುಂಬಬೇಕಾಯ್ತು. ಇಲ್ಲಿ ನೋಡೋಣ ಯಾವ ರೀತಿ ಅಂದರೆ ಕಂಬ ಸಾಲು ಫಸ್ಟ್, ಸೆಕೆಂಡ್, ಥರ್ಡ್ ಅಂತ 3 ಕಂಬ ಸಾಲಿವೆ. ಈ ಕಂಬ ಸಾಲಿನಲ್ಲಿ ಮೊದಲ ಸಂಖ್ಯೆ 3, 6, 10, 180 ಇದೆ. ಹಾಗೆ ಸೆಕೆಂಡ್ ಕ್ವಶನ್ 7, 8, ಡ್ಯಾಶ್ 112. ಹಾಗೆ ಮೂರನೇ ಕ್ವಶನ್ 5, 4, 6 ಮತ್ತು 120 ಇದೆ. ಇದನ್ನು ಯಾವ ರೀತಿಯಾಗಿ ಅವರು ಮಾಡಿದಾರೆ ಅನ್ನೋದು ಮೊದಲು ಕೇಳ್ಕೊಬೇಕು. ಯಾವುದಂದ್ರೆ ಫಸ್ಟ್ 3, 6, 10 ಮತ್ತು 180 ಹೇಗೆ ಬರ್ತೈತಿ? ಹೇಗೆಂದ್ರೆ 3 ಮತ್ತು 6ಕ್ಕೆ ಗುಣಾಕಾರ ಮಾಡಿದ್ರೆ 3 6 18. 18 ಬಂದ ನಂತರ 18ರಿಂದ 10 ಗುಣಾಕಾರ ಮಾಡೋದು. 18 10 180 ಅಂದ್ರೆ ಈ ಉತ್ತರ ನಮಗೆ ಅರ್ಥ ಆಗ್ತದೆ. ಹಾಗೆ ಸೆಕೆಂಡ್ ಕ್ವಶನ್ ನೋಡ್ರೆ ಹಾಗೆ 5 4 20, 20 6 120. ಸರಿನಾ? ಹಾಗೆ ನಾವು ಇಲ್ಲಿ ಮಾಡಬೇಕು. ಇಲ್ಲಿ ತಕ್ಕಂತೆ 4 ಆಪ್ಷನ್ ಇದಾವೆ, ನೋಡೋಣ. 7 8 ಎಷ್ಟಾಯಿತು? 56. ಹೌದಾ? ಹಾಗಾದರೆ ಆಪ್ಷನ್ ಎ ಅಂದರೆ ಗುಣಾಕಾರ ನೋಡ್ರಿ. 56 5 5 6 30, 5 5 25, 25 3 ಪುರುಷರ 28, 780 ಬರ್ತೈತಿ. ಇಲ್ಲಿ ಆಪ್ಷನ್ ಐತಿ ಉತ್ತರ 112 ಇದೆ. ಹಾಗೆ ಬಿ ಆಪ್ಷನ್ ಒಂದು ಸಲ ತೆಗೆದುಕೊಂಡು ನೋಡ್ರಿ. 56 7 8 56, 56 3 3 6 18, 3 5 15 ಪ್ಲಸ್ 1 16, 168. ಆಪ್ಷನ್ ಏನೂ ಅಲ್ಲ, ಆಪ್ಷನ್ ಬಿನೂ ಅಲ್ಲ. ಹಾಗಾದ್ರೆ ಆಪ್ಷನ್ ಸಿ ನೋಡ್ರಿ. 7 8 56, 56 2 2 6 12, 2 5 10 1 12, 112 ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ. ಇಲ್ಲಿ ಬಿಟ್ಟ ಸ್ಥಳ 2.